ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ಇದು ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ದೀಕ್ಷೆ ಕೊಟ್ಟಿದ್ದಾರೆ, ನಾನು ಡಿಸಿಎಂ ಆಗಿದ್ದೀನಿ, ನಾನು ಡಿಸಿಎಂ ಆಗಿ ಇರ್ತೀನಿ, ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನಾನೇನು ಮಾತಾಡಲ್ಲ, ಸಿಎಂ ಎಲ್ಲ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ ಡಿಕೆ ಶಿವಕುಮಾರ್. ತೆರೆ ಮರೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಣೆಯಿಂದ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸುರ್ಜೇವಾಲಾ ಬಂದು ಹೋದರು, ಸಿದ್ದರಾಮಯ್ಯ ಡೆಲ್ಲಿಯಿಂದ ವಾಪಸ್ ಬಂದರು. ಡಿಕೆ ಶಿವಕುಮಾರ್ ಮತ್ತೆ ಡೆಲ್ಲಿಗೆ ಹೋಗಿರೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಮತ್ತೆ ಪುಣೆಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಆ ಮೂಲಕ ಕುರ್ಚಿ ಕದನ ಮತ್ತೆ ಈಗ ಹೈಕಮಾಂಡ್ ಈ ಕುರಿತಾಗಿ ಏನಾದರೂ ಡಿ ಕೆಗೆ ಏನಾದರೂ ಬುಲಾವ್ ಕೊಟ್ಟಿದೆಯಾ ಅನ್ನೋದು ಕುತೂಹಲ. ದಿಢೀರ್ ಅಂಥೇಳಿ ದೆಹಲಿ ಭೇಟಿ ಹಿಂದಿನ ವಿಚಾರ ಏನು ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ಇದು ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ದೀಕ್ಷೆ ಕೊಟ್ಟಿದ್ದಾರೆ, ನಾನು ಡಿಸಿಎಂ ಆಗಿದ್ದೀನಿ, ನಾನು ಡಿಸಿಎಂ ಆಗಿ ಇರ್ತೀನಿ, ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನಾನೇನು ಮಾತಾಡಲ್ಲ, ಸಿಎಂ ಎಲ್ಲ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ ಡಿಕೆ ಶಿವಕುಮಾರ್. ತೆರೆ ಮರೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಣೆಯಿಂದ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸುರ್ಜೇವಾಲಾ ಬಂದು ಹೋದರು, ಸಿದ್ದರಾಮಯ್ಯ ಡೆಲ್ಲಿಯಿಂದ ವಾಪಸ್ ಬಂದರು. ಡಿಕೆ ಶಿವಕುಮಾರ್ ಮತ್ತೆ ಡೆಲ್ಲಿಗೆ ಹೋಗಿರೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಮತ್ತೆ ಪುಣೆಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಆ ಮೂಲಕ ಕುರ್ಚಿ ಕದನ ಮತ್ತೆ ಈಗ ಹೈಕಮಾಂಡ್ ಈ ಕುರಿತಾಗಿ ಏನಾದರೂ ಡಿ ಕೆಗೆ ಏನಾದರೂ ಬುಲಾವ್ ಕೊಟ್ಟಿದೆಯಾ ಅನ್ನೋದು ಕುತೂಹಲ. ದಿಢೀರ್ ಅಂಥೇಳಿ ದೆಹಲಿ ಭೇಟಿ ಹಿಂದಿನ ವಿಚಾರ ಏನು ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ಇದು ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ದೀಕ್ಷೆ ಕೊಟ್ಟಿದ್ದಾರೆ, ನಾನು ಡಿಸಿಎಂ ಆಗಿದ್ದೀನಿ, ನಾನು ಡಿಸಿಎಂ ಆಗಿ ಇರ್ತೀನಿ, ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನಾನೇನು ಮಾತಾಡಲ್ಲ, ಸಿಎಂ ಎಲ್ಲ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ ಡಿಕೆ ಶಿವಕುಮಾರ್. ತೆರೆ ಮರೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಣೆಯಿಂದ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸುರ್ಜೇವಾಲಾ ಬಂದು ಹೋದರು, ಸಿದ್ದರಾಮಯ್ಯ ಡೆಲ್ಲಿಯಿಂದ ವಾಪಸ್ ಬಂದರು. ಡಿಕೆ ಶಿವಕುಮಾರ್ ಮತ್ತೆ ಡೆಲ್ಲಿಗೆ ಹೋಗಿರೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಮತ್ತೆ ಪುಣೆಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಆ ಮೂಲಕ ಕುರ್ಚಿ ಕದನ ಮತ್ತೆ ಈಗ ಹೈಕಮಾಂಡ್ ಈ ಕುರಿತಾಗಿ ಏನಾದರೂ ಡಿ ಕೆಗೆ ಏನಾದರೂ ಬುಲಾವ್ ಕೊಟ್ಟಿದೆಯಾ ಅನ್ನೋದು ಕುತೂಹಲ. ದಿಢೀರ್ ಅಂಥೇಳಿ ದೆಹಲಿ ಭೇಟಿ ಹಿಂದಿನ ವಿಚಾರ ಏನು ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ಇದು ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ದೀಕ್ಷೆ ಕೊಟ್ಟಿದ್ದಾರೆ, ನಾನು ಡಿಸಿಎಂ ಆಗಿದ್ದೀನಿ, ನಾನು ಡಿಸಿಎಂ ಆಗಿ ಇರ್ತೀನಿ, ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನಾನೇನು ಮಾತಾಡಲ್ಲ, ಸಿಎಂ ಎಲ್ಲ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ ಡಿಕೆ ಶಿವಕುಮಾರ್. ತೆರೆ ಮರೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಣೆಯಿಂದ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್.
ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸುರ್ಜೇವಾಲಾ ಬಂದು ಹೋದ್ರು, ಸಿದ್ದರಾಮಯ್ಯ ಡೆಲ್ಲಿಯಿಂದ ವಾಪಸ್ ಬಂದರು. ಡಿಕೆ ಶಿವಕುಮಾರ್ ಮತ್ತೆ ಡೆಲ್ಲಿಗೆ ಹೋಗಿರೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಮತ್ತೆ ಪುಣೆಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಆ ಮೂಲಕ ಕುರ್ಚಿ ಕದನ ಮತ್ತೆ ಈಗ ಹೈಕಮಾಂಡ್ ಈ ಕುರಿತಾಗಿ ಏನಾದರೂ ಡಿಕೆಗೆ ಏನಾದರೂ ಬುಲಾವ್ ಕೊಟ್ಟಿದೆಯಾ ಅನ್ನೋದು ಕುತೂಹಲ. ದಿಢೀರ್ ಅಂಥೇಳಿ ದೆಹಲಿ ಭೇಟಿ ಹಿಂದಿನ ವಿಚಾರ ಏನು ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ರಂಜಿತ್ ಶಿರಿಯಾರ್, ಇದು ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಿಲ್ವಾ? ದಿಢೀರ್ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ದೀಕ್ಷೆ ಕೊಟ್ಟಿದ್ದಾರೆ, ನಾನು ಡಿಸಿಎಂ ಆಗಿದ್ದೀನಿ, ನಾನು ಡಿಸಿಎಂ ಆಗಿ ಇರ್ತೀನಿ, ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ನಾನೇನು ಮಾತಾಡಲ್ಲ, ಸಿಎಂ ಎಲ್ಲ ಹೇಳಿದ್ದಾರೆ ಅಂತೇಳಿ ಹೇಳ್ತಾನೆ ಡಿಕೆ ಶಿವಕುಮಾರ್. ತೆರೆ ಮರೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಣೆಯಿಂದ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸುರ್ಜೇವಾಲಾ ಬಂದು ಹೋದ್ರು, ಸಿದ್ದರಾಮಯ್ಯ ಡೆಲ್ಲಿಯಿಂದ ವಾಪಸ್ ಬಂದರು. ಡಿಕೆ ಶಿವಕುಮಾರ್ ಮತ್ತೆ ಡೆಲ್ಲಿಗೆ ಹೋಗಿರೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಮತ್ತೆ ಪುಣೆಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಆ ಮೂಲಕ ಕುರ್ಚಿ ಕದನ ಮತ್ತೆ ಈಗ ಹೈಕಮಾಂಡ್ ಈ ಕುರಿತಾಗಿ ಏನಾದರೂ ಡಿಕೆಗೆ ಏನಾದರೂ ಬುಲಾವ್ ಕೊಟ್ಟಿದೆಯಾ ಅನ್ನೋದು ಕುತೂಹಲ. ದಿಢೀರ್ ಅಂಥೇಳಿ ದೆಹಲಿ ಭೇಟಿ ಹಿಂದಿನ ವಿಚಾರ ಏನು ಅನ್ನೋದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ಮರೆಯಲ್ಲಿ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುಣೆಯಿಂದ ದೆಹಲಿಗೆ ಹೊರಟಿದ್ದಾರೆ ಡಿಕೆ ಶಿವಕುಮಾರ್. ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ. ಸುರ್ಜೇವಾಲಾ ಬಂದು ಹೋದ್ರು, ಸಿದ್ದರಾಮಯ್ಯ ಡೆಲ್ಲಿಯಿಂದ ವಾಪಸ್ ಬಂದರು. ಡಿಕೆ ಶಿವಕುಮಾರ್ ಮತ್ತೆ ಡೆಲ್ಲಿಗೆ ಹೋಗಿರೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನೋಡಿ, ಡಿಕೆ ಶಿವಕುಮಾರ್ ಮತ್ತೆ ಪುಣೆಯಿಂದ ಡೆಲ್ಲಿಗೆ ಹೋಗಿದ್ದಾರೆ. ಆ ಮೂಲಕ ಕುರ್ಚಿ ಕದನ ಮತ್ತೆ ಈಗ ಹೈಕಮಾಂಡ್ ಈ ಕುರಿತಾಗಿ ಏನಾದರೂ ಡಿಕೆಗೆ ಏನಾದರೂ ಬುಲಾವ್ ಕೊಟ್ಟಿದೆಯಾ ಅನ್ನೋದು ಕುತೂಹಲ. ದಿಢೀರ್ ಅಂಥೇಳಿ ದೆಹಲಿ ಭೇಟಿ ಹಿಂದಿನ ವಿಚಾರ